ನಾನಂತೂ ಇವತ್ತು 2 ತಿಂಗಳ ಮೇಲೆ ರಾಯರ ಸನ್ನಿಧಾನಕ್ಕೆ ಹೋಗಿದ್ದೀನಿ. ಅದೇನಂತ ನೋಡ್ಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ನಾನು ಎದ್ದೇಳೋಕ್ಕಿಂತ ಮುಂಚೆನೆ ಅಮ್ಮ ಮಂತ್ರಾಲಯದಿಂದ ಮನೆಗೆ ಬಂದ್ಬಿಟ್ಟಿದ್ರು. ಅದಾದ್ಮೇಲೆ ನನ್ನ ತಮ್ಮ ಬೇರೆ ಟಿಫನ್ ಬಿಟ್ಟು ಹೋಗಿದ್ದ ಅಂತೇಳಿ ಅವನಿಗೆ ಟಿಫನ್ ಕೊಟ್ಬಿಟ್ಟು, ಹಾಗೆ ಫೀಸ್ ಕ್ಲಿಯರ್ ಮಾಡೋದಿತ್ತು ಅಂತೇಳಿ ಅವನದು ಫೀಸ್ ಕೊಟ್ಬಿಟ್ಟು ಮನೆಗೆ ಬರ್ತಿದ್ದೆ. ಆನ್ ದ ವೇ ಬರ್ತಾ ಯಾಕೋ ಏನೋ ಗೊತ್ತಿಲ್ಲ, ಇವತ್ತು ನಾನು ರಾಯನ ನೋಡಲೇಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ಗುರುವಾರ ಆಗಿರೋದ್ರಿಂದ ಬೇಗನೆ ಎಲ್ಲ ಕೆಲಸ ಮಾಡ್ಬಿಟ್ಟು ಈವ್ನಿಂಗ್ ಅಷ್ಟೊತ್ತಿಗೆ ರಾಯರ ಸನ್ನಿಧಾನಕ್ಕೆ ಹೋಗೋಣ ಅಂತಲೇ ಅಂದ್ಕೊಂಡೆ. ಆಮೇಲೆ ಅಮ್ಮಗೂ ಕೂಡ ಬಂದೆ. ಅಮ್ಮ ಟಿಫನ್ ಮಾಡಿದ್ರು, ಟಿಫನ್ ತಿಂದೆ. ನಿಮಗೆ ಗೊತ್ತಿಲ್ಲ, ಫಾರ್ ದ ಫಸ್ಟ್ ಟೈಮ್ ಅಮ್ಮ ನನಗೆ ಟ್ರಿಪ್ಪಿಂದ ಏನೋ ಅಂತಂದರೆ ಅವ್ರು ಹೋಗೋದೇ ರೇರು, ಅದ್ರಲ್ಲಿ ನನಗೆ ಅಂತ ಈ ಥರ ತಂದಿದ್ದು ನನಗೆ ತುಂಬ ಖುಷಿ ಆಯಿತು. ಅದೇ ಖುಷಿಯಲ್ಲಿ ಈವ್ನಿಂಗ್ ಬೇರೆ ಆಗೋಗಿತ್ತು. ಸೊ ನಾನು ಎಲ್ಲ ಕೆಲಸ ಮಾಡಿಕೊಂಡು ಇವಾಗ ಪೂಜೆ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿ ನಾನು ಕೂಡ ಪೂಜೆ ಎಲ್ಲ ಮಾಡ್ತಿದ್ದಂಗೆ ಅಮ್ಮನೂ ಸ್ವಲ್ಪ ಪ್ರಸಾದ ತಂದಿರಲ್ಲ, ಅದನ್ನು ದೇವ್ರ ಮುಂದೆ ಇಟ್ಟು ಇನ್ನೊಂದ್ಸತಿ ಪೂಜೆ ಮಾಡು ಅಂತ ಹೇಳಿದ್ರು. ಅದನ್ನು ಪೂಜೆ ಮಾಡಿ ನಾನೊಂದು ಸ್ವಲ್ಪ ಹೂವು ಎತ್ಕೊಂಡು ರಾಯರ ಸನ್ನಿಧಾನಕ್ಕೆ ಓಡಿ ಬಂದೆ. ನಿಜ, ನೀವು ನಂಬ್ತಿರೋ ಬಿಡ್ತಿರೋ 2 ತಿಂಗಳ ಮೇಲೆ ಆಗೋಗಿತ್ತು ನಾನು ರಾಯರ ಸನ್ನಿಧಾನಕ್ಕೆ ಈ ಥರ ಬಂದು. ನಾನು ಪ್ರತಿ ಗುರುವಾರ ಬರಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಯಾವಾಗ ರಾಯರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದ ಪ್ರತಿ ಗುರುವಾರ ಬರ್ತಿದ್ದಳು. ಯಾಕೋ ಏನೋ ಗೊತ್ತಿಲ್ಲ, 2 ತಿಂಗಳು ಸ್ಟಾಪ್ ಹೋಗಿತ್ತು. ಅವಾಗ ಅಂದ್ಕೊಂಡೆ ಏನೋ ನನ್ನಲ್ಲೇ ತಪ್ಪಿರಬೇಕು ಅಂತ. ಆದರೆ ಅದೆಲ್ಲ ತಪ್ಪು. ರಾಯರೇ ನಮ್ಮನ್ನ ಹೆಂಗಿದ್ರು ಬೇಕಿದ್ರು ಕರ್ಸ್ಕೋತಾರೆ ಅಷ್ಟೇ. ಇನ್ನೊಂದೇನು ಗೊತ್ತಾ, ನಾವು ರಾಯರನ್ನ ಇಷ್ಟಪಡ್ತಿದ್ದೀವಿ ಅಂತ ಅವ್ರು ರಾಯರ ಸನ್ನಿಧಾನಕ್ಕೆ ಹೋಗಬೇಕು ಅಂತೇನಿಲ್ಲ. ನಾವು ಪ್ರತಿಯೊಂದು ಕೆಲಸದಲ್ಲೂ ರಾಯರು ಇರ್ತಾರೆ, ಅವ್ರನ್ನ ನೆನೆಸ್ಕೊಂಡು ನಾವು ಮುಂದೆ ಹೋಗ್ತಿರ್ಬೇಕು ಅಷ್ಟೇ. ಇಷ್ಟೇ ಇವತ್ತಿಗೆ. ನಾಳೆ ಮತ್ತೆ ಸಿಗ್ತೀನಿ. ಟಾಟಾ ಬಾಯ್ ಬಾಯ್. ರಾಧೆ ರಾಧೆ.